ಶನಿವಾರ ಸಂತೆ ಸಮೀಪದ ಮಾಲಂಬಿ ಗಾಂಧಿ ಕಾಲೋನಿಯಲ್ಲಿ ಪಿರಿಯಾಪಟ್ಟಣದ ಅಮ್ಮನವರ ವಾರ್ಷಿಕೋತ್ಸವ ಪೂಜಾ ಉತ್ಸವ ಅದ್ದೂರಿಯಾಗಿ ನೆರವೇರಿತು. ಶುಕ್ರವಾರ ಬೆಳಗ್ಗೆ ಮಾಲಂಬಿ ಚಿಲುಂಬೆ ಬಾವಿಯಿಂದ ಕಳಸ ಪೂಜೆ ನೆರವೇರಿಸಿ ವಾದ್ಯದೊಂದಿಗೆ ಮೆರವಣಿಗೆ ಬಂದು ಅಮ್ಮನವರ ಗುಡಿಯಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ನಿತನ್ ತಂಡದವರು ಮಾಡಿದರು. ಗ್ರಾಮದ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ನೆರವೇರಿತು. ಸಮಿತಿ ಸದಸ್ಯ ರಾಮಚಂದ್ರ ಮಾತನಾಡಿ, ಈ ಗುಡಿಯಲ್ಲಿ ಸುಮಾರು 12 ವರ್ಷಗಳ ಹಿಂದೆ ಪೂಜೆ ಮಾಡಲಾಗಿತ್ತು. ಬಳಿಕ ಅನೇಕ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಇಂದು ಮತ್ತೆ ಪೂಜಾ ಉತ್ಸವ ಮಾಡಲಾಗಿದೆ ಎಂದರು. ಎಲ್ಲರೂ ಸೇರಿಕೊಂಡು ನಮ್ಮ ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ ಗಂಗಾಸ್ಥಾನಕ್ಕೆ ಹೋಗಿ ಗಂಗಾಸ್ಥಾನದಿಂದ ಇಲ್ಲಿ ದೇವಸ್ಥಾನ ಹತ್ರ ಬಂದು ಊರಿಗೆ ಕಟ್ಟ ಎಲ್ಲ ಮಾಡಿಸಿ ಇಲ್ಲಿ ತನಕ ಎಲ್ಲ ಪೂಜೆ ಎಲ್ಲ ಮಾಡಿ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಹಿಂದೆ ನಮ್ಮ ಹಿರಿಯವರು ನಡೆಸ್ಕೊ ಬರ್ತಿದ್ರು. ಸುಮಾರು ಒಂದು 10-15 ವರ್ಷದ ಹಿಂದೆ ಅದನ್ನು ಮಾಡ್ತಿರಲಿಲ್ಲ. ಈಗ ಅದನ್ನು ನಮ್ಮ ಊರು ಗ್ರಾಮದವರೆಲ್ಲ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಮಾಡಿದ್ವಿ. ಇದೇ ರೀತಿ ಮುಂದೆ ಎಲ್ಲರೂ ಸಹಕರಿಸಬೇಕು ಹೇಳಿ ರಾತ್ರಿಯ ಊಟವನ್ನು ಸಹ ನೆರವೇರಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಿಂದ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮ ದೇವತೆಯ ಪೂಜೆಯನ್ನು ವಾರಕ್ಕೆ 2 ದಿನಗಳ ವಾರದಲ್ಲಿ 2 ದಿನ ಆಗಿ ಪೂಜೆಯನ್ನು ಮಾಡಲಾಗುತ್ತದೆ. ಈ ಗ್ರಾಮ ದೇವತೆ ಪೂಜೆಯನ್ನು ಯಾವ ಒಂದು ಸಮುದಾಯದವರು ಸಹ ಬಂದು ನಮ್ಮಲ್ಲಿ ಇರುವಂತಹ ಎಲ್ಲ ಯುವಕರು ಸಹ ಬಂದು ಪೂಜೆಯನ್ನು ಸಹ ಮಾಡಬಹುದಾಗಿದೆ. ಪೂಜೆಯ ಬೆಳಗಿನ ಸಮಯದಲ್ಲಿ ಒಂದು ಕಲಶವನ್ನು ತರುವುದರ ಮೂಲಕ ಬೆಳಗಿನ ಚಾಲನೆಯನ್ನು ಮಾಡಿದರು. ಹಾಗೆ ಎಲ್ಲ ಈ ಒಂದು ಮಾಲಂಬಿ ಗ್ರಾಮದ ಎಲ್ಲ ಒಂದು ಮಹಿಳೆಯರು ಸಹ ಸೇರಿ ಒಂದು ಕಳಸವನ್ನು ತಂದು ಬೆಳಗಿನ ಜಾವದಲ್ಲಿ ತಗೊಬಂದು ಅದನ್ನು ಕಾರ್ಯಕ್ರಮವನ್ನು ಚಾಲನೆ ತಂದಿದ್ದಾರೆ. ಹರೀಶ್ ಮಾತನಾಡಿ, ಇಂದು ಬೆಳಗಿನಿಂದ ಅನೇಕ ಪೂಜಾ ವಿಧಿವಿಧಾನಗಳು ನಡೆಯಿತು. ಎಲ್ಲರ ಸಹಕಾರದಿಂದ ನಡೆದಿದೆ ಎಂದರು. ಪ್ರವೀಣ್ ಮಾತನಾಡಿ, ಈ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು, ಈ ಗುಡಿಗೆ ಯಾರು ಬೇಕಾದರೂ ಬಂದು ಪೂಜೆ ಮಾಡಲು ಅನುಕೂಲ ಇದ್ದು, ಎಲ್ಲ ಜಾತಿ ಜನಾಂಗದವರು ಪಾಲ್ಗೊಂಡಿದ್ದರಿಂದ ಪೂಜೆ ಉತ್ಸವ ಯಶಸ್ವಿಯಾಗಿದೆ ಎಂದರು. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಸುಮಾರು 15 ವರ್ಷಗಳ ಹಿಂದೆ ಪೂಜೆ ಮಾಡಿಕೊಂಡು ಬರ್ತಿದ್ದಂತಹ ಈ ಗ್ರಾಮ ದೇವತೆಯನ್ನು ಎಲ್ಲರೂ ಸೇರಿ ಈ ವರ್ಷ ಎಲ್ಲ ಯುವಕರು ಸೇರಿ ಈ ಒಂದು ಯುವಕ ಮಂಡಳಿಯನ್ನು ರಚನೆ ಮಾಡಿಕೊಂಡು ಇಲ್ಲಿ ವಿಜೃಂಭಣೆಯಿಂದ ಸುಮಾರು ಇಲ್ಲಿರ್ತಕ್ಕಂಥ 100 ಮನೆಗಳ ಯುವ ಸಮೂಹ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಸುಮಾರು ಹಲವಾರು 1 ತಿಂಗಳಿನ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಅದರ ಜೊತೆಗೆ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಸಹ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಾಡುವಂಥ ಎಲ್ಲರೂ ಸಹ ಒಕ್ಕಲಿನಿಂದ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದು ಎಲ್ಲ ಸಾರ್ವಜನಿಕ ಎಲ್ಲ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಮಾಡುವಂತಹ ಕಾರ್ಯವನ್ನು ನಾವೆಲ್ಲ ಮಾಡ್ತೇವೆ. ಪೂಜಾ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು.